ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕಾಪಿರೈಟ್ ಕ್ಲೈಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೊಬ್ಬರು ಯೂಟ್ಯೂಬರ್ ಬಿಗಿನರ್ಸ್ ಆಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಫುಲ್ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಕಾಪಿರೈಟ್ ಕ್ಲೈಮ್ ಅದು ಹೇಗಾಗುತ್ತೆ ಏನು ನಾನು ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಅದನ್ನು ನಾನು ಹೇಗೆ ಫಿಕ್ಸ್ ಮಾಡಿದ್ದೀನಿ ಅಂತ ಫುಲ್ ವೀಡಿಯೋ ಹಾಕಿದ್ದೀನಿ. ಸೊ ಫುಲ್ ವೀಡಿಯೋ ನೋಡಿ, ಮಿಸ್ ಮಾಡಬೇಡಿ. ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ, ಓಕೆನಾ? ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಫುಲ್ಲು ನಾನು ಫೋನಲ್ಲೇ ಕಂಟ್ರೋಲ್ ಮಾಡೋದು. ಅದರಿಂದ ಮೊಬೈಲ್ ಬ್ರೌಸರಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಕ್ರೋಮ್ನಲ್ಲಿ ನಿಮಗೆ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ದು ಗೂಗಲ್ ಇದರಲ್ಲಿ ಯೂಟ್ಯೂಬಲ್ಲಿ. ಸೊ ಆ ಗೂಗಲ್ ಇದರಲ್ಲಿ ನೀವೇನು ಮಾಡಿ, ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ನಿಮ್ಮ ಐಕಾನ್ ಸಿಗುತ್ತೆ. ಅದರಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಸೆಲೆಕ್ಟ್ ಆದಮೇಲೆ ಸೊ ನಿಮಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಲೋಡ್ ಆಗುತ್ತೆ. ಸೊ ಲೋಡ್ ಆದಮೇಲೆ ನಿಮ್ಮದು ಚಾನಲ್ದು ಡ್ಯಾಶ್ಬೋರ್ಡ್ ಬರುತ್ತೆ. ಸೊ ಚಾನಲ್ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಲೇಟೆಸ್ಟ್ ವೀಡಿಯೋ ಏನಿದೆಯೋ ಅದು ಅಪ್ಲೋಡ್ ಮಾಡಿರ್ತೀರೋ ಅದು ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸೆಕೆಂಡ್ ಬಟನ್ನು ವೀಡಿಯೋಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೇನಾಗುತ್ತೆ, ನಿಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ವ್ಯೂಸ್ ಎಷ್ಟು ಹೋಗಿದೆ, ಸೊ ಏನು ಎತ್ತ ಅಂತ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ನೋಡಬೇಕಾಗಿರೋದು, ನನ್ನ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೈಮ್ ಅಂತ ಬಂದಿದೆ. ಸೊ ಯಾವುದು ಅಂದರೆ, ಅನನ್ಯ ಭಟ್ಟಿಂದ ಒಂದು ವೀಡಿಯೋ ಹಾಕಿದ್ದೆ. ಸೊ ರಿಮಿಕ್ಸ್ 360 ಅಂತ ಮಾಡಿಬಿಟ್ಟು ಹಾಕಿದ್ದೆ. ಸೊ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಮತ್ತು ರಶ್ಮಿಕಾ ಮಂದಣ್ಣ ವೀಡಿಯೋ ಹಾಕಿದ್ದೆ, ಬರ್ತಾರೆ ವಾಟ್ಸಪ್ ಸ್ಟೇಟಸ್ಸು, ಅದಕ್ಕೂ ಬಂದಿದೆ ಕಾಪಿರೈಟ್ ಕ್ಲೈಮು. ಕಾಪಿರೈಟ್ ಕ್ಲೈಮ್ ಆಗಿದೆ ನನ್ನ ವೀಡಿಯೋ ನೋಡಿದ್ದೀರಾ ನೀವು. ಸೊ ಆ ಕಾಪಿರೈಟ್ ಕ್ಲೈಮ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅವಾಗ ನೀವೇನು ಮಾಡಿ, ಒಂದು ಡ್ಯಾಶ್ಬೋರ್ಡ್ ಥರ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನಿಮಗೇನಾಗುತ್ತೆ, ಕಾಪಿರೈಟ್ ಸಮ್ಮರಿ ಆ್ಯಂಡ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಚಾನಲ್ಗೆ ಇದರಿಂದ ಏನೂ ಅಫೆಕ್ಟ್ ಆಗೋಲ್ಲ, ನಾಟ್ ಅಫೆಕ್ಟೆಡ್ ಅಂತಲೇ ಬಂದಿದೆ. ಸೊ ಬಟ್ ಇಲ್ಲೇನಾಗುತ್ತೆ ಅಂದರೆ, ಸೊ ಯಾರಿಂದ ಕ್ರೈಮ್ ಆಗಿದೆ ಅಂತ ಬಂದಿದೆ. ನನಗೆ ಹಂಸಲೇಖ ಅವ್ರದ್ದೊಂದು ಹಾಡು ಯೂಸ್ ಮಾಡಿದ್ದೆ. ಸೊ ಆ ಹಾಡು ಇಲ್ಲಿ ಬಂದಿದೆ, ನೀನೇ ನನ್ನ ಅಂತ ಒಂದು ಹಾಡನ್ನ ಆ್ಯಡ್ ಮಾಡಿದ್ದೆ. ಸೊ ಹಾಡು ನನಗೇನಾಗಿದೆ, ಸೊ ಮ್ಯೂಸಿಕ್ ಟೈಪಲ್ಲಿ ಏನಾಗಿದೆ, ಕ್ಲೈಮ್ ಆಗಿದೆ. ಸೊ ಇದಕ್ಕೆ ನಾನು ಏನು ಆ್ಯಕ್ಷನ್ ತೊಗೊಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ನಾನು ಇದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ನಿಮಗೆ, ಸೊ ಚಾನಲ್ ಮೇ ಬಿ ಕ್ಲೈಮ್ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಏನಾಗುತ್ತೆ, ಮಾನಿಟೈಸೇಷನ್ಗೆ ಹೋಗ್ಬೇಕಾದ್ರೆ ಇದೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಕೇರ್ಫುಲ್ಲಾಗಿ ಚೆಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕಾಪಿರೈಟ್ ಕ್ಲೈಮ್ ಅಂದರೆ ಏನು ಅಂದರೆ, ಸೊ ಬೇರೆಯವ್ರದ್ದು ಒಂದು ಕಂಟೆಂಟ್ನ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯೂಸ್ ಮಾಡಿಕೊಂಡ್ರೆ, ಮೋರ್ ದೆನ್ 8 ಸೆಕೆಂಡ್ ಮೇಲೆ ನಾವೇನೋ ಯೂಸ್ ಮಾಡಿಕೊಂಡ್ರೆ, ಸೊ ಅವ್ರೇನು ಮಾಡ್ತಾರೆ, ನಮಗೆ ಕಾಪಿರೈಟ್ ಕ್ಲೈಮ್ನ ಕೊಡ್ತಾರೆ. ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ಕಾಪಿರೈಟ್ ಕ್ಲೈಮ್ ಅವ್ರು ಮಾಡಿದ್ರೆ, ಸೊ ನಮ್ಮಲ್ಲಿ ವ್ಯೂಸ್ ಹೋಗೋದ್ರೆ, ಅದರಲ್ಲಿ ಏನಾರ ಆ್ಯಡ್ಸ್ ಬಂತಂದರೆ, ಮಾನಿಟೈಸೇಷನ್ ಎನೇಬಲ್ ಆದಮೇಲೆ ಸೊ ಏನಾರ ವ್ಯೂಸ್ ಬಂತಂದರೆ, ಸೊ ಅದರದ್ದೆಲ್ಲ ವ್ಯೂಸಿಂದ ರೆವಿನ್ಯೂ ಏನಿರುತ್ತೆ, ಆ ರೆವಿನ್ಯೂ ಎಲ್ಲ ಓನರ್ ಯಾರು ಇರ್ತಾರೋ ಓನರ್ಗೆ ಹೋಗ್ತಾ ಇರುತ್ತೆ. ಸೊ ಇದು ಕಾಪಿರೈಟ್ ಕ್ಲೈಮ್ ಅಂದರೆ. ಕಾಪಿರೈಟ್ ಕ್ಲೈಮ್ ಅಂದರೆ ನಿಮ್ಮ ಚಾನಲ್ಗೇನು ಎಫೆಕ್ಟ್ ಆಗೋಲ್ಲ, ಬಟ್ ಏನಾಗುತ್ತೆ, ಮಾನಿಟೈಸೇಷನ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿರಬೇಕು. ಸೊ ಇದಕ್ಕೆ ನಾನು ಏನು ಆ್ಯಕ್ಷನ್ ತೊಗೊತೀನಿ ಅಂದರೆ, ರೈಟ್ ಸೈಡಲ್ಲಿ ನಿಮಗೆ ಏನಾಗುತ್ತೆ, ಸೆಲೆಕ್ಟ್ ಆಕ್ಷನ್ ಅಂತ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೇನಾಗುತ್ತೆ, 2 ಆಪ್ಷನ್ ಬರುತ್ತೆ, ರಿಪ್ಲೇಸ್ ಸಾಂಗ್ ಮತ್ತು ಮ್ಯೂಟ್ ಸಾಂಗ್ ಅಂತ ಬರುತ್ತೆ. ಸೊ ನಿಮ್ಮ ಹತ್ರ ಬೇರೆ ಸಾಂಗ್ ಯಾವ್ದಾನ ಇದೆ, ನಿಮ್ಮದು ಓನ್ ರೆಕಾರ್ಡಿಂಗ್ ಇರಬೇಕು. ಯಾವುದೇ ರೀತಿ ಅದಕ್ಕೆ ಕಾಪಿರೈಟ್ ಇರಬಾರ್ದು, ಬೇರೆಯವ್ರದ್ದಾಗಿರಬಾರ್ದು. ಸೊ ನಿಮ್ಮದು ಓನ್ ಸಾಂಗ್ ಇತ್ತು ಅಂದರೆ ಬೇಕಾದ್ರೆ ನೀವು ಹಾಕ್ಬೋದು. ಸೊ ಇಲ್ಲಾಂದರೆ ಏನು ಮಾಡಿ, ಮ್ಯೂಟ್ ಮಾಡಿ ಸಾಂಗ್ನ. ಸೊ ಮ್ಯೂಟ್ ಮಾಡಿದ್ರೆ ನಿಮಗೆ ಬೆಟರು. ಸೊ ಇನ್ನೊಂದು ಮೆಥಡ್ ಬರುತ್ತೆ. ಸೊ ಕಂಪ್ಲೀಟ್ ವೀಡಿಯೋನೇ ಡಿಲೀಟ್ ಮಾಡ್ಬೋದು. ಕಂಪ್ಲೀಟ್ ವೀಡಿಯೋನೇ ಡಿಲೀಟ್ ಮಾಡಿದ್ರೆ ನಿಮಗೇನಾಗುತ್ತೆ, ಟೋಟಲ್ ವಾಚ್ ಟೈಮಿಂಗ್ಸ್ ಏನಿರುತ್ತೆ ಈ ಪರ್ಟಿಕ್ಯುಲರ್ ವೀಡಿಯೋದು, ಅದು ಫುಲ್ಲು ಹೊರಟೋಗ್ಬಿಡುತ್ತೆ. ಸೊ ನಿಮಗೇನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ನಂಬರ್ ಆಫ್ ವ್ಯೂಸು ಮತ್ತು ಅದು ಏನಾಗುತ್ತೆ, ಅವರ್ಸ್ ವ್ಯೂಸ್ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬೆಟರ್ ಏನು ಮಾಡಿ, ನಿಮಗೆ ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡಿ ಅಂದರೆ, ಮ್ಯೂಟ್ ಸಾಂಗ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮ್ಯೂಟ್ ಸಾಂಗ್ ಅನ್ನೋ ಬಟನ್ನ ಪ್ರೆಸ್ ಮಾಡ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ, ಒಂದು ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಗೇನಾಗುತ್ತೆ, ಮೀನ್ಸ್ ನೀವು ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಡೌನಲ್ಲಿ 2 ಆಪ್ಷನ್ ಇರುತ್ತೆ. ಸೊ ಆ 2 ಆಪ್ಷನ್ ಏನಪ್ಪ ಅಂದರೆ, ಸೊ ಒಂದು ಮ್ಯೂಟ್ ಆಲ್ ಸೌಂಡ್ಸ್ ವೆನ್ ಸಾಂಗ್ ಪ್ಲೇ. ಸೊ ನಿಮ್ಮ ವೀಡಿಯೋನಲ್ಲಿರೋ ಎಲ್ಲ ಕಂಟೆಂಟ್ ಅಂದರೆ ಮೀನ್ಸ್ ಆಡಿಯೋ ಕಂಟೆಂಟ್ನ ಎಲ್ಲನೂ
ಮ್ಯೂಟ್ ಮಾಡಬೇಕಾ ಇಲ್ಲ ಪರ್ಟಿಕ್ಯುಲರ್ ಒಂದನ್ನು ಮಾತ್ರ ಮ್ಯೂಟ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ನೀವು ವಾಯ್ಸ್ ಓವರ್ ವೀಡಿಯೋ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡಿರ್ತೀರ, ಮ್ಯೂಸಿಕ್ ಮಾಡಿರ್ತೀರ. ಸೊ ಆ ಮ್ಯೂಸಿಕ್ನ ಮಾತ್ರ ಇದು ಮಾಡಬೇಕಾ ಅಂತ ಕೇಳುತ್ತೆ. ಸೊ ಎರಡನೇ ಆಪ್ಷನ್ ಮ್ಯೂಟ್ ಸಾಂಗ್ ಓನ್ಲಿ ಅಂದರೆ ಸೊ ಬ್ಯಾಕ್ಗ್ರೌಂಡ್ ವಾಯ್ಸ್ನ ಮಾತ್ರ ಮ್ಯೂಟ್ ಮಾಡ್ಬೋದು. ನಾನು ಫಸ್ಟ್ನೇ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಪ್ರೆಸ್ ಮಾಡ್ತೀನಿ. ಸೊ ನೀವು ಕಂಟಿನ್ಯೂ ಅಂತ ಪ್ರೆಸ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ನಿಮಗೆ, ಸೊ ಇಲ್ಲಿ ನೀವು ನೋಡಿ ಬೇಕಾದ್ರೆ ಕಂಟಿನ್ಯೂ ಅಂತ ಬಟನ್ ಇದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ಲೋಡ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಪೇಜು. ಸೊ ಇದಾದಮೇಲೆ ಏನಾಗುತ್ತೆ, ಮ್ಯೂಟ್ ಅಂತ ಕೇಳುತ್ತೆ. ಇನ್ನೊಂದು ಸಲ ಮ್ಯೂಟ್ ಮಾಡಬೇಕಾ ಎಲ್ಲ ಸಾಂಗ್ಸ್ನ, ವಾರ್ನಿಂಗ್ ಬಟನ್ ಬರುತ್ತೆ. ಸೊ ಮ್ಯೂಟ್ ಕೊಡ್ತಿದ್ದಂಗೆ ಏನಾಗುತ್ತೆ, ನಿಮಗೆ ಆ ವಿಡಿಯೋ ಏನಾಗುತ್ತೆ ಪ್ರೋಸೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ನಿಮ್ಮ ವೀಡಿಯೋನಲ್ಲಿರೋ ಆಡಿಯೋ ಕಂಟೆಂಟ್ನ ಏನು ಮಾಡುತ್ತೆ, ಯೂಟ್ಯೂಬ್ ರಿಮೂವ್ ಮಾಡುತ್ತೆ. ಸೊ ಇದು ಆಗೋದಕ್ಕೆ ಮೀನ್ಸ್ 30 ಸೆಕೆಂಡ್ಸ್ ನೀವು ವೀಡಿಯೋ ಹಾಕಿದರೆ ಅದು ಆಗೋದಕ್ಕೆ ಮಿನಿಮಮ್ ಅಂದರೆ 1 ಮಿನಿಟ್ ಬೇಕಾಗತ್ತೆ. ಸೊ ಅದನ್ನು ನಾನೇನು ಮಾಡೀನಿ, ಫಾರ್ವರ್ಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಿಮಗೇನಾಗುತ್ತೆ, ಆ ಪೇಜಲ್ಲಿ ನೀವು ಹೋಗಿ ಕಾಪಿರೈಟ್ ಕ್ಲೈಮ್ ಬಂದಿರೋದನ್ನ ರಿಫ್ರೆಶ್ ಮಾಡಿ ಚೆಕ್ ಮಾಡಿದ್ರೆ ನಿಮಗೇನಾಗುತ್ತೆ, ಅಂತ ಬಂದಿದೆ ನೋಡಿ, ಅಲ್ಲಿ ಕಾಪಿರೈಟ್ ಏನೂ ಬಂದಿಲ್ಲ. ಕ್ಲೈಮ್ ಏನಾಗಿದೆ, ಹೋಗಿದೆ. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಕಾಪಿರೈಟ್ ಹೋಗಿದೆ. ಸೊ ಇದೇ ರೀತಿ ನೀವೇನು ಮಾಡಿ ಬೇರೆ ವೀಡಿಯೋಗೂ ಮಾಡಿ. ಸೊ ನಾನು ಇನ್ನೊಂದು ವೀಡಿಯೋಗೂ ಮಾಡಿದ್ದೀನಿ. ಸೊ ಅದೇ ರಶ್ಮಿಕಾ ಮಂದಣ್ಣ ವಾಟ್ಸಪ್ ಸ್ಟೇಟಸ್ಗೂ ನಾನೇನು ಮಾಡಿದ್ದೀನಿ, ಕ್ಲೈಮ್ ಮಾಡಿದ್ರು. ಸೊ ಅದು ಏನಾಗಿತ್ತು ಅಂದರೆ ಒಂದು ಬೇರೆ ಲ್ಯಾಂಗ್ವೇಜ್ ಸಾಂಗ್ನ ನಾನು ಹಾಕಿದ್ದೆ, ಮೀನ್ಸ್ ಬಿ ಜಿ ಎಮ್ ಮಾತ್ರ ಹಾಕಿದ್ದೆ. ಸೊ ಆ ಬಿ ಜಿ ಎಮ್ನ ಅವ್ರೇನು ಮಾಡಿದ್ದಾರೆ, ಕ್ಲೈಮ್ ಮಾಡಿದರು. ಸೊ ಅದನ್ನು ನಾನು ರಿಕವರಿ ಮಾಡಿದ್ದೀನಿ. ಸೊ ಇದೇ ರೀತಿ ನೀವೂ ಮಾಡಿ, ಓಕೆನಾ. ಸೊ ಈ ರೀತಿ ನಿಮಗೆ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆಡಿಯೋ ಕಂಟೆಂಟು ಮೀನ್ಸ್ ಆಡಿಯೋ ಕಂಟೆಂಟ್ ಮೇಲೆ ಏನಾದರೂ ಕ್ಲೈಮ್ ಬಂತು ಅಂದರೆ ನಿಮ್ಗೇನು ಮಾಡ್ಬೋದು, ಅದನ್ನು ಫಿಕ್ಸ್ ಮಾಡ್ಬೋದು. ಸೊ ಇದೇ ರೀತಿ ನಿಮ್ಗೇನಾಗುತ್ತೆ, ವೀಡಿಯೋ ಕಂಟೆಂಟ್ ಮೇಲೂ ಕ್ಲೈಮ್ಗಳು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೇನು ಮಾಡ್ತೀರಾ, ಕಾಮಿಡಿ ಚಾನಲ್ಸ್ಗಳು ಇಟ್ಟಿರ್ತೀರ, ಇಲ್ಲಾಂದರೆ ಟ್ರೋಲ್ ಚಾನಲ್ಸ್ಗಳು ಇಡ್ತೀರ. ಆ ಟ್ರೋಲ್ ಚಾನಲ್ಸಲ್ಲಿ ಏನೋ ಪರ್ಟಿಕ್ಯುಲರ್ ಸೀನು ಏನಾಗಿರುತ್ತೆ ಫಿಲಮಿಂದ ತೊಗೊಂಡು ಹಾಕಿರ್ತೀರ. ಆವಾಗ ಏನಾಗುತ್ತೆ, ಅದನ್ನು ಕ್ಲೈಮ್ ಮಾಡ್ತಾರೆ. ಸೊ ಆ ಥರ ಕ್ಲೈಮ್ ಮಾಡಿದಾಗ ಹೇಗೆ ಫಿಕ್ಸ್ ಮಾಡಬೇಕಂದ್ರೆ, ಪರ್ಟಿಕ್ಯುಲರ್ ಸೀನ್ನ ನೀವು ತೆಗೆದುಬಿಟ್ರೆ ನಿಮಗೇನಾಗುತ್ತೆ, ಅದನ್ನು ನೀವೇನು ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಅದರಿಂದ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗಾಗಲಿ ಏನೇ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ವಿಡಿಯೋ ನಿಮಗೆ ಕಾಪಿರೈಟ್ ಕ್ಲೈಮ್ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಅದನ್ನು ಹೇಗೆ ಫಿಕ್ಸ್ ಮಾಡೋದನ್ನು ಫುಲ್ ಇನ್ಫಾರ್ಮೇಷನ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಬಿಗಿನರ್ಸ್ಗೆ ಏನೇನು ವೀಡಿಯೋ ಬೇಕೋ ಅವನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಾನು ಫ್ರೆಷರೇ, ಯೂಟ್ಯೂಬ್ ಬಿಗಿನರ್ ಆಗಿರೋದ್ರಿಂದ ನಾನು ಕಲಿತೀನಿ, ನನ್ನ ಜೊತೆಗೆ ನೀವು ಕಲೀರಿ ಅಂತ ಹೇಳ್ತೀನಿ. ಸೊ ಯೂಟ್ಯೂಬ್ನ ಯೂಸ್ ಮಾಡ್ಕೊಳ್ಳೋಣ ಗುಡ್ ಪ್ಲಾಟ್ಫಾರ್ಮಲ್ಲಿ. ಸೊ ನನ್ನ ಆಡಿಯೋ ಕ್ಲೈಮ್ ಆಯಿತು ಅಂತ ಹೇಳೋಣಲ್ಲ, ಆ ಫೈಲ್ನ ನಾನೊಂದು 3 ಸೆಕೆಂಡ್ಸ್ ಪ್ಲೇ ಮಾಡ್ತೀನಿ, ಬೇಕಾದ್ರೆ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು.